ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರ ದಂಗಲ್ ವಿಚಾರ. ಯಾವುದೇ ಪಕ್ಷ ಯಾರೊಬ್ಬರ ಮೇಲೂ ಕೂಡ ನಿಂತಿಲ್ಲ, ಪಕ್ಷ ಯಾರೊಬ್ಬರನ್ನ ಓಲೈಸೋದಿಲ್ಲ ಅಂತ ಬೆಂಗಳೂರಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿರೋ ಹೇಳಿಕೆ. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರ ದಂಗಲ್ ಆಗ್ತಾ ಇದೆ. ಕೆಲ ನಾಯಕರನ್ನ ವಜಾ ಮಾಡಲಾಯಿತು, ಜಬ್ಬಾರ್ ಅವರನ್ನ ಪಾರ್ಟಿಯಿಂದ ಅಮಾನತು ಮಾಡಲಾಯಿತು. ನಸೀರ್ ಅಹಮದ್ ಅವರು ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ಆಗಿದ್ರು, ಆ ಹುದ್ದೆಯಿಂದಲೂ ಕೂಡ ವಜಾ ಮಾಡಲಾಯಿತು. ಇದೀಗ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದಾರೆ, ಯಾವುದೇ ಪಕ್ಷ ಯಾರೊಬ್ಬರ ಮೇಲೆ ನಿಂತಿಲ್ಲ, ಪಕ್ಷ ಯಾರೊಬ್ಬರನ್ನು ಕೂಡ ಓಲೈಸೋದಿಲ್ಲ ಅಂತ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿರೋ ಹೇಳಿಕೆ. ಜಮೀರ್ ಒಳ್ಳೆ ನಾಯಕರು, ಜನಪ್ರಿಯ ನಾಯಕರು. ಈ ಗೊಂದಲ ದಾವಣಗೆರೆಗೆ ಸೀಮಿತವಾದಂಥ ವಿಚಾರ ಮಾತ್ರ. ಪಕ್ಷದಲ್ಲಿ ಶಿಸ್ತನ್ನ ಕಾಪಾಡಿಕೊಳ್ಬೇಕಾಗುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರನ್ನ ತುಳಿಯೋದಿಲ್ಲ, ಯಾವ ಧರ್ಮವನ್ನು ಓಲೈಸುವ ಕೆಲಸ ಮಾಡ್ತಿಲ್ಲ ಅಂತ ಮಾತನಾಡಿದ್ದಾರೆ ದಿನೇಶ್ ಗುಂಡೂರಾವ್. ಒಂದು ಸಮಾಜದ ಒಬ್ಬರ ಮೇಲೆ ನಿಂತಿದೆ ಅಥವಾ ಇನ್ನೊಬ್ಬ ಇಬ್ಬರ ಮೇಲೆ ನಿಂತಿದೆ ಅಂತ ಅಲ್ಲ, ಅದು ಸರಿಯೂ ಅಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸಮಾಜಕ್ಕೂ ನಾವು ಸೇರಿಸ್ಕೊಂಡು ಹೋಗುವಂಥದ್ದಿದೆ ಹೊರತು ಯಾರನ್ನು ಕೂಡ ಓಲೈಸಬೇಕು ಅಂತಲೂ ಕೂಡ ಇಲ್ಲ. ಜಮೀರ್ ಅಹಮದ್ ಅವರು ಒಬ್ಬ ಒಳ್ಳೆಯ ನಾಯಕರು. ಅವರು ಇವತ್ತು ನಮ್ಮ ಸರ್ಕಾರದ ಸಚಿವರಾಗಿದ್ದಾರೆ ಮತ್ತು ಅವ್ರದ್ದೇ ಆದಂಥ ರೀತಿಯಾಗಿ ಅನೇಕ ಅವರು ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಅವರ ಮುಖಂಡತ್ವದ ಬಗ್ಗೆ ನಾನು ಇನ್ನೇನು ಹೇಳೋಕ್ಕೆ ಹೋಗಲ್ಲ. ಒಬ್ಬರು ಜನಪ್ರಿಯ ನಾಯಕರಿದ್ದಾರೆ. ಅದು ಈ ವಿಚಾರ ಏನೇ ಇದ್ದರೂ ಕೂಡ ಇದು ಚುನಾವಣೆಯಲ್ಲಿ ಆದಂಥ ಒಂದು ವಿಷಯ, ದಾವಣಗೆರೆ ಚುನಾವಣೆ ಆದಂಥ ವಿಷಯ. ಅದರಲ್ಲಿ ಏನು ಹೊರಗೆ ಬಂದಿರುವಂಥದ್ರ ಬಗ್ಗೆ ಈಗಾಗಲೇ ಪಕ್ಷದ ಒಂದು ಚೌಕಟ್ಟಿನಲ್ಲಿದೆ. ಅದು ಪಕ್ಷದ ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ ಮುಂದೆ ಏನೇನು ಮಾಡಬೇಕು ಅಂತ. ಯಾಕಂದರೆ ಚುನಾವಣೆಗಳಲ್ಲಿ ಆರೋಪ ಪ್ರತ್ಯಾರೋಪಗಳು ಮಾಡುವಂಥದ್ದು ಅನೇಕ ಬಾರಿ ಇರ್ತದೆ. ಅದು ಕೇವಲ ಈ ಚುನಾವಣೆಗಲ್ಲ, ಬೇರೆ ಬೇರೆ ಚುನಾವಣೆಗಳು ಕೂಡ ಆಗಿರ್ತದೆ, ಬೇರೆ ಬೇರೆ ಎಲ್ಲ ಪಕ್ಷಗಳು ಕೂಡ ಆಗಿರ್ತದೆ. ಅದರಿಂದ ಇದನ್ನು ಪಕ್ಷದಲ್ಲಿ ಯಾವ ರೀತಿಯಾಗಿ ಶಿಸ್ತನ್ನು ನೋಡ್ಕೋಬೇಕು, ಕಾಪಾಡ್ಕೋಬೇಕು, ಅದು ಪಕ್ಷದ ಒಂದು ನಮ್ಮ ಅಧ್ಯಕ್ಷರು ಮತ್ತು ಪಕ್ಷದ ನಮ್ಮ ಕೇಂದ್ರದ ಉಸ್ತುವಾರಿ ಸುರ್ಜೇವಾಲ್ ಅವರೆಲ್ಲರೂ ಕೂಡ ನೋಡ್ಕೊಂಡು ಮಾಡ್ತಾರೆ. ಅಂದರೆ ಒಬ್ಬ ನಾಯಕರ ಮೇಲೆ ಮುಸ್ಲಿಂ ಸಮುದಾಯ ನಿಂತಿಲ್ಲ ಅನ್ನುವಂಥ ನೋಡಿ, ಯಾವುದೇ ಒಂದು ಸಮಾಜದ ಒಬ್ಬರ ಮೇಲೆ ನಿಂತಿದೆ ಅಥವಾ ಇನ್ನೊಬ್ಬ ಇಬ್ಬರ ಮೇಲೆ ನಿಂತಿದೆ ಅಂತ ಅಲ್ಲ, ಅದು ಸರಿಯೂ ಅಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸಮಾಜಕ್ಕೂ ನಾವು ಸೇರಿಸ್ಕೊಂಡು ಹೋಗುವಂಥದ್ದಿದೆ ಹೊರತು ಯಾರನ್ನು ಕೂಡ ಓಲೈಸಬೇಕು ಅಂತಲೂ ಕೂಡ ಇಲ್ಲ. ಜಮೀರ್ ಅಹಮದ್ ಅವರು ಒಬ್ಬ ಒಳ್ಳೆಯ ನಾಯಕರು. ಅವರು